ತನ್ವಿ ಶ್ಯಾಮ ಶಿಖರಿ ದಶನ ಪಕ್ವ ಬಿಂಬಾದರೋಷ್ಠಿ ಮಧ್ಯಕ್ಷಾಮ ಚಕಿತ ಹರಿಣಿ ಪ್ರೇಕ್ಷಣ ನಿಮ್ನ ನಾಭಿ ಕ್ಷೋಣಿಬಾರ ದಲಸಗಮನ ಸ್ತೋಕನಮ್ರಾಸ್ಥನಾಭ್ಯಾಂ ಯಾ ತತ್ರಸ್ಥೆ ಯುವತಿ ವಿಷಯೇ ಶಿಷ್ಟಿರಾದ್ಯೇವದಾತು. ಹೊಂಬಳ್ಳಿಯಂತೆ ಕೋಮಲವಾದ ಮೈಕಟ್ಟು, ಮಧ್ಯಪ್ರಾಯ, ಮೊಗ್ಗೆಯಂತಿರುವ ದಂತ ಪಂಕ್ತಿಗಳು, ತೊಂಡೆ ಹಣ್ಣಿನಂತಿರುವ ಚೆಂದುಟಿ, ಸಣ್ಣ ನಡು, ಬೆದರುಗಣ್ಣಿನ ಹಲ್ಲೆಯಂತೆ ಚಂಚಲವಾದ ಕಣ್ಣುಗಳು, ನಿತಂಬ ಭಾರದಿಂದ ಮೇಲ್ನಡೆ, ತನ ಮುಂಭಾರದಿಂದ ಬಾಗಿದ ಮೈ. ಇಂತಹ ಸೌಂದರ್ಯ ನಿಧಿಯು ಬ್ರಹ್ಮನ ಆದ್ಯ ಸೃಷ್ಟಿ ಎಂಬ ಭಾವವನ್ನು ಮೂಡಿಸುವುದು. ಆಹಾ, ಏನ್ ಅಲಂಕಾರ, ಏನ್ ಉಪಮೇಯ! ಇಂಥ ಹುಡುಗಿ ಸಿಕ್ಕಿದ್ರೆ ಯಾವ ಅಲಂಕಾರನೂ ಬೇಡ. ಆದ್ರೆ ಕಾಳಿದಾಸ ಬರೆದ ರೀತಿ ಒಂದು ಹುಡುಗಿನೂ ನನಗೆ ಇಷ್ಟುವರೆ ಕಣ್ಣಿಗೆ ಬೀಳಿಲ್ವಲ್ಲ. ಅವ್ನು ಬರ್ದಿದ್ದೆಲ್ಲ ಸುಳ್ಳ. ಕಾಳಿದಾಸ ಬರ್ದಿದ್ ಸುಳ್ಳಾದ್ರೂ ಜಕಣಾಚಾರಿ ಕೆತ್ತಿದ್ ಸುಳ್ಳಲ್ಲ. ಅವ್ನ್ ಹೀಗ್ ಕೆತ್ತಿರ್ಬೇಕಾದ್ರೆ ಈ ರೀತಿ ಹುಡುಗಿ ನೋಡಿರ್ಲೇಬೇಕು. ಆಹಾ, ಎಂತ ಆಕಾರ! ಏನೇನ್ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇದೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಇಂಥವಳನ್ ಯಾವ ಹೆಸರನ್ನ ಬೇಕಾದ್ರೂ ಕರಿಬಹುದು. ನೀನಂತ ಕಣ್ಣವಳು ಮೀನಾಕ್ಷಿ. ಆಹಾ, ಈ ರೀತಿ ಹುಡುಗಿನ ಎಲ್ಲಿ ಅಂತ ಹುಡ್ಕೋದು? ಎಷ್ಟಾದ್ರೂ ಇದು ಚಿಕ್ಕ ಹಳ್ಳಿ, ಇಲ್ಲಿ ಗಾಳ ಹಾಕಿದ್ರೆ ಸಿಗೋದು ಬರೀ ಬಂಗಡಿ ಮೀನುಗಳು. ಬೆಂಗಳೂರಂತ ಸಾಗರದಲ್ಲಿ ಗಾಳ ಹಾಕಿದ್ರೆ ಕಾಳಿದಾಸ ವರ್ಣಿಸಿದ ಸುಂದರಿ ಸಿಗಬಹುದು. ಹೇಗಿದ್ರು ಸೀನು ಮಾವನ್ ಕಾಗದ ಬರ್ದಿದ್ದೀನಿ ಬೆಂಗಳೂರಲ್ಲೇ ಒಂದ್ ಕೆಲ್ಸ ಹುಡ್ಕು ಅಂತ. ಅಲ್ಲಿ ಕೆಲ್ಸ ಸಿಕ್ಕಿದ ಕೂಡ್ಲೆ ಬೆಂಗಳೂರಿಗೆ ಹಾರ್ ಬಿಡ್ತೀನಿ ನಿಂತ್ ಕೂತಿದ್ದಾನೆ. ನೀವೇ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ಆಯ್ತು, ನಾನಿನ್ ಬರ್ತೀನಿ. ಈ ಹುಡುಗಿ ಅವನ್ನ ಎಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಅದೆಲ್ಲ ಅಲ್ಲಿತಾ ಕೂತ್ಕೊಂತೋ ಏನೋ. ಬಾ 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 ಹಾ ಏಯ್ ಬಾ 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 ಜನ ಹೇಳ್ಕೊಂಡ್ ಬಾ ಅಂತ ಅತ್ತೆ ಹೇಳಿದಾರೆ. ಬಾ 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 ಎಂತಾಯ್ತು ಸುತ್ತು? ಬಾ ಬಾ ಆ ಆ ಆ ಬಾ 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 ಹಾ. ಅತ್ತೆ, ರಾಮ ಮರದ ಕೆಳಗೂ ಇಲ್ಲ, ಮರದ ಮೇಲೂ ಇಲ್ಲ. ಮರದ ಮೇಲೆ ಇರೋಕವನೇನ್ ಮಂಗವೇನೆ? ಕರುನ ಯಾಕೆ ಕೇಳ್ಕೊಂಬಂದೆ? ತೋಟಕ್ ನುಗ್ಗಿ ಹಾಳ್ ಮಾಡ್ತಾ ಇತ್ತು, ಅದಕ್ಕೆ ಹೇಳ್ಕೊಂಡ್ ಬಂದೆ ಈ ರಂಡೆ ಕರುನ. ನಂಗ್ ಹೊಟ್ಟೆ ಹಸಿತಾ ಇದೆ. ಈ ಮಾಡಿ ಎಲ್ಲಿ ಹೋತೋ ಏನೋ. ನಾನು ಕೃಷ್ಣನ್ ದೇವಸ್ಥಾನ ಕಡೆ ಹೋಗ್ತಿದ್ದೀನಿ, ಅಲ್ಲಿ ಸಿಕ್ಕಿದ್ರೆ ಕಳಿಸ್ತೀನಿ.